ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟನ್ನು ತಗೊಂಡು ನಮ್ಮ ಫೇಸನ್ನು ಹೇಗೆ ನಾವು ಒಂದು ಗ್ಲೋವನ್ನು ಹೆಚ್ಚಿಸ್ಕೋಬೋದು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇವಾಗ ಬೇಸಿಗೆ ಕಾಲಲ್ಲಿ ಬರ್ತಾ ಇದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ನಿಂಬೆ ಹಣ್ಣು ಅಂತೂ ಇದ್ದೇ ಇರುತ್ತೆ. ನಿಂಬೆ ಹಣ್ಣನ್ನು ತುಂಬಾನೇ ಒಂದು ಉಪಯೋಗ ಇದೆ. ನಮ್ಮ ಮುಖಕ್ಕಾಯ್ತು, ನಮ್ಮ ದೇಹಕ್ಕಾಯ್ತು, ಎಲ್ಲದಕ್ಕೂ ತುಂಬಾನೇ ಉಪಯೋಗ ಇರುವಂತ ಒಂದು ಹಣ್ಣು ಅಂತಾನೆ ಹೇಳ್ಬೋದು. ಈ ನಿಂಬೆ ಹಣ್ಣಲ್ಲಿ ನಮಗೆ ತುಂಬಾನೇ ಸಿಟ್ರಿಕ್ ಆಸಿಡ್ ಇರುತ್ತೆ. ಇದರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸ್ಕೋಬಹುದು. ಅದೇ ರೀತಿಯಾಗಿ ನಾವು ನಿಂಬೆ ಹಣ್ಣನ್ನ ಮುಖಕ್ಕೂ ಹಚ್ಕೊಳ್ಳೋದ್ರಿಂದ ತುಂಬಾನೇ ಬೆನಿಫಿಟ್ಗಳು ಸಿಗ್ತವೆ ಫ್ರೆಂಡ್ಸ್. ನಿಂಬೆ ಹಣ್ಣಲ್ಲಿ ನಮಗೆ ತುಂಬಾನೇ ಹುಳಿ ಇರುತ್ತದೆ ಅಂತ ಹೇಳಿ ಒಬ್ರೊಬ್ರಿಗೆ ಮುಖದಲ್ಲಿ ಪಿಂಪಲ್ಸ್ ಅಂತೂ ಆಗ್ತಾರೆ. ಅಂಥವ್ರಿಗೆ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ ಹೇಳ್ತಿದ್ದೀನಿ. ಯಾರೆಲ್ಲ ನಿಂಬೆ ಹಣ್ಣು ಮುಖಕ್ಕೆ ಹಚ್ಚಿದ್ರೆ ಆಗ್ ಬರ್ತದೋ ಅಂಥವ್ರಿಗೆ ಈ ಒಂದು ಹೋಮ್ ರೆಮಿಡಿ ತುಂಬಾನೇ ಉಪಯುಕ್ತ ಅಂತ ಹೇಳ್ಬೋದು. ನಿಂಬೆ ಹಣ್ಣು ನಾವು ಕೇವಲ ಎರಡು ಇಂಗ್ರೀಡಿಯೆಂಟ್ ಇಂದ ನಮ್ದು ಫೇಸ್ ನ ಗ್ಲೋನ ಹೆಚ್ಚಿಸ್ಕೋಬಹುದಾ ಅಂತ ಹೇಳ್ತೀನಿ. ಫಸ್ಟಿಗೆ ನಿಂಬೆ ಹಣ್ಣನ್ನು ನಾನು ಹೇಳಿದ್ದಲ್ಲ ಫ್ರೆಂಡ್ಸ್, ಅದು ಒಂದಿದ್ರೆ ಮೇನ್ ಇಂಗ್ರೀಡಿಯೆಂಟ್ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ನೆಕ್ಸ್ಟ್ ಎಲ್ಲರಿಗೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸಿಗುವಂತ ವಸ್ತುನೇ ನಾನು ತಗೊಂಡು ಇವತ್ತು ಮಾಡ್ತಾ ಇರೋದು. ನಮ್ದು ಸೆಕೆಂಡ್ ಇಂಗ್ರೀಡಿಯೆಂಟ್ ಹೇಳ್ಬೇಕಂತಂದ್ರೆ ಒಬ್ರೊಬ್ರಿಗೆ ಆಶ್ಚರ್ಯನೂ ಆಗ್ಬೋದು. ಇಷ್ಟ ದಿನ ನಮ್ಮ ಮನೇಲಿ ಇದನ್ನೆಲ್ಲ ಉಪಯೋಗಿಸ್ಕೊತಿದ್ರು, ಬಟ್ ನಮ್ಗೆ ಈ ರೀತಿನೂ ನಾವು ಉಪಯೋಗಿಸ್ಕೋಬಹುದು ಅಂತ ಹೇಳಿ ಗೊತ್ತಾಗಬಹುದು. ನನ್ನ ವಿಡಿಯೋ ನೋಡಿದಾದ್ಮೇಲೆ ಒಬ್ಬೊಬ್ರಿಗೆ ಗೊತ್ತು ಇದ್ದಿರಬಹುದು ಆಲ್ರೆಡಿ. ಸೆಕೆಂಡ್ ಇಂಗ್ರೀಡಿಯೆಂಟ್, ನಮ್ದು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಅದು ಬೆಲ್ಲ ಫ್ರೆಂಡ್ಸ್. ಕಾಣಿಸ್ತಾ ಇರ್ಬೋದಲ್ಲ, ಈ ತರ ನಾನು ಬೆಲ್ಲನ ಕೊರೆದು ಇಟ್ಕೊಂಡಿದ್ದೀನಿ. ಈ ತರ ಸ್ಮೂತ್ ಆಗಿ ಇದ್ದದ್ದು ಬೆಲ್ಲನ ತಗೋಬೇಕು. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಿಮ್ಗೆ. ಇವಾಗ ಬೆಲ್ಲಕ್ಕೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು, ಮುಖದಷ್ಟು ಕ್ವಾಂಟಿಟಿಯನ್ನ ತಗೊಂಡು ಮುಖದಷ್ಟು ಈ ನಿಂಬೆಯನ್ನ ಒಂದ್ ಸ್ವಲ್ಪ ಇದಕ್ಕೆ ಹಿಂಡ್ಕೋಬೇಕು ಫ್ರೆಂಡ್ಸ್, ಅಷ್ಟೇ. ಇದು ಬೇರೆ ಏನು ಬೇಡ ಫ್ರೆಂಡ್ಸ್, ಇಷ್ಟೇ. ಇವಾಗ ತೋರಿಸ್ತಾ ಇದೀನಲ್ಲ ಫ್ರೆಂಡ್ಸ್, ಈ ತರ ಇದರಲ್ಲಿ ತುಂಬಾನೇ ಪ್ರಯೋಜನ ಆಗುತ್ತೆ. ಬೆಲ್ಲದಲ್ಲಿ ಒಂದು ನಮ್ಗೆ ಯಾವುದೇ ರೀತಿಯಿಂದ ಕೆಮಿಕಲ್ ಮಿಕ್ಸ್ ಇರೋದಿಲ್ಲ ಫ್ರೆಂಡ್ಸ್. ಆರ್ಗ್ಯಾನಿಕ್ ಬೆಲ್ಲ ತಗೊಂಡ್ರು ತುಂಬಾನೇ ಚೆನ್ನಾಗಿರುತ್ತೆ. ಈಗೆಲ್ಲ ಶುಗರು ಅಥವಾ ಎಲ್ಲಾನು ಮಿಕ್ಸ್ ನಲ್ಲಿ ಮಾಡಿ ಹಚ್ಕೋತಾರೆ. ಅಂದ್ರೆ ಮೀನ್ಸ್ ಶುಗರ್ನು ಮುಖಕ್ಕೆ ನಾವು ಸ್ಕ್ರಬ್ ಆಗಿ ಯೂಸ್ ಮಾಡ್ತೇವಿ, ಆದ್ರೆ ಅದರಿಂದ ತುಂಬಾ ಒಂದ್ ಸ್ವಲ್ಪ ಕೆಮಿಕಲ್ ಆಗಿ ಮಿಕ್ಸ್ ಆಗಿರೋದ್ರಿಂದ ತುಂಬಾನೇ ಒಂದೊಂದ್ಸಲ ಬ್ಯಾಡ್ ಇಫೆಕ್ಟ್ನು ಆಗ್ತದೆ. ಆತರ ಸ್ಕ್ರಬ್ ಯೂಸ್ ಮಾಡೋಕ್ಕಿಂತ ಈ ತರ ನ್ಯಾಚುರಲ್ ಆಗಿರುವಂತ ಬೆಲ್ಲನ ಉಪಯೋಗ ಇದು ಎಷ್ಟು ನ್ಯಾಚುರಲ್ ಇರುತ್ತೆ ಅಂತ ಹೇಳಿ ನಮ್ಗೆ ಹೇಳಿಕ್ ಸಾಧ್ಯ ಇಲ್ಲದೆ ಇದ್ದಿರಬಹುದು. ಆದ್ರೆ ಶುಗರ್ ಕಂಪೇರ್ ಮಾಡಿದ್ರೆ ಬೆಲ್ಲ ಒಂದ್ ಸ್ವಲ್ಪ ಆದ್ರೂ ಬೆಟರ್ ಇರುತ್ತೆ ಅಂತ ಹೇಳಿ ಭಾವಿಸ್ಕೊಂಡು, ಅಂದ್ರೆ ಶುಗರ್ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಯಾವುದೇ ರೀತಿಯಿಂದ ಕಲರ್ ಏನು ಮಿಕ್ಸ್ ಇರೋದಿಲ್ಲಲ್ಲ ಫ್ರೆಂಡ್ಸ್. ಆಸ್ ಯೂಶುವಲ್ ನ್ಯಾಚುರಲ್ ಆಗಿರೋ ಶುಗರ್ ಕೇನಿಂದ ಬಂದಿರುತ್ತೆ ಅಂತ ಹೇಳ್ತೀನಿ. ಇದನ್ನ ಈ ತರ ಕರಗಿಸ್ಬೇಕು ಫ್ರೆಂಡ್ಸ್. ಕೈಲೇನೆ ಕರಗಿಸ್ತಾ ಇದ್ದೀನಿ ನಾನು. ನಿಮ್ಗೆ ಕಾಣಿಸ್ತಾ ಇರೋದು ಅನ್ಕೋತೀನಿ. ನೀವು ಸ್ಪೂನ್ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಕೈಲೇನೆ ಈ ತರ ಮಾಡ್ತಾ ಇದ್ದೀನಿ. ಇದೆಲ್ಲ ಈ ತರ ಕರಗೋ ಹಾಗೆ ನಾವು ನೋಡ್ಕೊಂಡು, ಇವಾಗ ಈ ತರ ಕರಗಿದಾದ್ಮೇಲೆ ಬರೀ ಸಿಂಪ್ಲಿ ಈ ತರ ಮುಖಕ್ಕೆ ನಾವು ಮಸಾಜ್ ಮಾಡಬೇಕು. ಜಾಸ್ತಿ ಏನು ರಬ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ತರ ಸಾವಕಾಶನೇ ಈ ತರ ಎಲ್ಲಾನು ಅಪ್ಲೈ ಮಾಡಿ. ಇದನ್ನ ವಾರದಲ್ಲಿ ಆಲ್ಟರ್ನೇಟ್ ಡೇಸ್ ಆದ್ರೂ ಮಾಡಿ, ದಿನಕ್ಕೆ ಒಂದ್ಸಲ ಆದ್ರೂ ಮಾಡಿ. ಅಂದ್ರೆ ರಿಸಲ್ಟ್ ಕೊಡ್ಬೇಕಂತ ಒಂದು ವಾರ ಕಂಟಿನ್ಯೂಸ್ ಮಾಡಿದ್ರೆ ತುಂಬಾನೇ ರಿಸಲ್ಟ್. ಇಲ್ಲ ನಮ್ಗೆ ಟೈಮ್ ಅಷ್ಟು ಇಲ್ಲ ಅಂತ ಹೇಳೋರು ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇ, ಸಂಡೇ ಆಯ್ತು ಮನೆಯಲ್ಲಿದ್ದಾಗ ಒಂದಿನ ಆಯ್ತು ಈ ತರ ಮಾಡ್ಕೋತಾ ಹೋಗಿ. ಯಾರೆಲ್ಲ ನಿಂಬೆ ಹಣ್ಣು ಅಂದ್ರೆ ಲೆಮನ್ ನಿಮ್ಗೆ ಬರೋದಿಲ್ಲ ಅವ್ರಿಗೆ ಇದು ತುಂಬಾನೇ ಉಪಯುಕ್ತ ಅಂತ ಹೇಳ್ತಾ ಇದ್ದೀರಿ. ಒಬ್ಬರೊಬ್ರಿಗೆ ನಿಂಬೆ ಹಣ್ಣು ಅರಿಶಿನ ಅಥವಾ ಈ ತರ ಬರೋದಿಲ್ಲ ಅಂತವ್ರಿಗೆ ಈ ವಿಡಿಯೋ ಅಪ್ಲೈ ಆಗೋದಿಲ್ಲ ಅಂತ ಎಲ್ಲಾನು ಫೇಸ್ ಹಚ್ಚಿ ಈ ತರ ಜೆಂಟ್ಲಿಯಾಗಿ ಮೆಸಾಜ್ ಮಾಡಬೇಕು. ಜಾಸ್ತಿ ಹೊತ್ತು ಅಂದ್ರೆ ತಿಕ್ಬಾರ್ದು ಫ್ರೆಂಡ್ಸ್. ಅಂದ್ರೆ ನಿಂಬೆ ಹಣ್ಣು ಹಾಕಿರ್ತದಲ್ಲ ಒಂದ್ ಸ್ವಲ್ಪ ಮುಖ ಎಲ್ಲ ಉರ್ದಂಗ ಆಗುತ್ತೆ. ಅಂದ್ರೆ ನಾವ್ ಈ ಸಲ ಜಿಬಿ ಅಂತ ಹೇಳಿ ಒಬ್ರೊಬ್ರು ಹೇಗ್ ಹಚ್ಕೋತಾ ಇರ್ಬೋದು ಅಂತ ಅನ್ಬೋದು. ಬಟ್ ಈ ತರ ಹಾಗೆ ನಿಂಬೆನ್ ಹಾಕೋದ್ರಲ್ಲಿ
ಅಷ್ಟೇನು ಜಿ ಬಿ ಅನ್ಸಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ತರ ಏನು ಜಿ ಬಿ ಹಂಗೇನಿಲ್ಲ, ಎಳಿಯತ್ತು ಹಿಂಗೇನು ಬರ್ತಾ ಇಲ್ಲ. ಅಂದ್ರೆ ತುಂಬಾನೇ ಒಂಥರ ಹನಿ ಈ ಟೈಪ್ ಮಿಕ್ಸ್ ಮಾಡಿ ಹಚ್ಕೋತಾ ಇರ್ತಾವಲ್ಲ ಫ್ರೆಂಡ್ಸ್, ಆ ತರನೇ ಇದನ್ನು ಒಂದು ಮನೆ ಮದ್ದು ಅಂತ ಹೇಳ್ಬೋದು. ಹನಿ ಎಲ್ಲರಿಗೂ ಒಂದೊಂದ್ಸಲ ಸಿಗೋದಿಲ್ಲ. ಇದು ಆಕ್ಚುಲಿ ಬೆಲ್ಲ ಅಂದ್ರೆ ಎಲ್ಲರ ಮನೆ ಕಾಮನ್ ಆಗಿ ಇದ್ದೇ ಇರುತ್ತೆ. ಈ ತರ ನಾವು ಮನೆ ಮದ್ದನ್ನ ಅಂದ್ರೆ ಒಂದು ಹೋಮ್ ರೆಮಿಡಿ ಮನೆ, ಅದು ನನಗೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಯಾವ ರೀತಿ ಹೇಳ್ಬೇಕಾದ್ರೆ. ಇದು ತುಂಬಾನೇ ಪ್ರಯೋಜನ ಇರುತ್ತೆ ಫ್ರೆಂಡ್ಸ್. ಅಂದ್ರೆ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ ತಗೊಂಡು ನಾವು ಈ ತರ ಮುಖದ ಗ್ಲೋ ಅನ್ನ ಹೆಚ್ಚಿಸ್ಕೋಬಹುದು. ಇದನ್ನ ಈ ತರ ಮಸಾಜ್ ಮಾಡಿ ಒಂದು 10 ನಿಮಿಷ ಬಿಟ್ಟು ತಣ್ಣೀರ್ನಲ್ಲಿ ಮುಖ ತಕೊಂಡ್ರೆ ಆಯ್ತು ಫ್ರೆಂಡ್ಸ್. ದಿನಕ್ಕೆ ಒಂದ್ಸಲ ಮಾಡಿದ್ರೆ ಸಾಕಾಗುತ್ತೆ. ನಿಮ್ಗೆ ಯಾವಾಗ ಟೈಮ್ ಆಗುತ್ತೋ ಬೆಳಿಗ್ಗೆ ಅಥವಾ ಸ್ನಾನಕ್ಕಿಂತ ಮೊದಲು ಈ ತರ ಹಚ್ಕೊಂಡು, ಆಮೇಲೆ ಇದಾದ್ಮೇಲೆ ಸೋಪ್ ಅಂತೂ ಏನು ಹಚ್ಕೊಳಿಕ್ ಹೋಗ್ಬೇಡಿ ಫ್ರೆಂಡ್ಸ್. ನ್ಯಾಚುರಲ್ ಆಗಿ ನೀವು ಎಷ್ಟು ಬಿಡುತ್ತೆ ಅಷ್ಟು ಅಂದ್ರೆ ಅದು ನೀವು ಅನ್ಬೋದು ಎಲ್ಲ ಬೆಲ್ಲ ತುಂಗೆಲ್ಲ ಜಿ ಬಿ ಇರುತ್ತೆ, ಅದು ಸೋಪ್ ಹಚ್ಕೊಳ್ಳಾರ್ದೆ ಹೋಗ್ತದೇನೋ ಅಂತ ಹೇಳಿ. ಏನಿಲ್ಲ ಫ್ರೆಂಡ್ಸ್, ಕಡಲೆ ಹಿಟ್ಟನ್ನ ಹಚ್ಕೊಂಡು ನೀವು ಮುಖನ ತೊಳ್ಕೋಬಹುದು. ಇಲ್ಲ ಅಂತಂದ್ರೆ ಹಾಗೇನೆ ರಬ್ ಮಾಡಿದ್ರು ನೀಟಾಗಿ. ಇದು ಹಚ್ಚಿದಾದ್ಮೇಲೆ ಪ್ರಯೋಜನ ಹೇಳ್ತೀನಿ ಫ್ರೆಂಡ್ಸ್. ಒಂದು ಅಂತಂದ್ರೆ ಇದು ನ್ಯಾಚುರಲ್ ಆಗಿ ಎಲ್ಲರ ಮನೆಯಲ್ಲಿ ಸಿಗ್ತದೆ. ಮತ್ ಇನ್ನೊಂದು ಅಂತಂದ್ರೆ ನಮ್ಗೆ ಮುಖದಲ್ಲಿ ತುಂಬಾನೇ ಗ್ಲೋ ಬರುತ್ತೆ. ಮತ್ತೆ ಎಲ್ಲಾನು ಚೀಪ್ ಅಂಡ್ ಬೆಸ್ಟ್. ಒಂದು ನಿಂಬೆ ಹಣ್ಣು ಇತ್ತು, ಬೆಲ್ಲ ಒಂದ್ ಸ್ವಲ್ಪ ಅಂತೂ ಇಷ್ಟಿತ್ತಂದ್ರೆ ಸಾಕು, ಅವತ್ತಿನ ನಿಮ್ಗೆ ಫೇಸ್ಗೆ ಒಂಥರ ಗ್ಲೋ. ಎಲ್ಲರೂ ಕೇಳಲಿಕ್ಕೆ ಇಷ್ಟಪಡ್ತಾರೆ ಫ್ರೆಂಡ್ಸ್. ಆಮೇಲೆ ನೀವು ಹಚ್ಕೊಂಡಿದ್ದು ಏನ್ ಹಚ್ಕೊಂಡಿದ್ದು 1 ವಾರ ಕಂಟಿನ್ಯೂಸ್ ಹಚ್ಕೊಳ್ತಾ ಹೋಗಿ 10 ನಿಮಿಷ ಈ ತರ ಒಂದ್ 5 ನಿಮಿಷ ಮಸಾಜ್ ಮಾಡಿ. ಜಾಸ್ತಿ ಏನು ರಬ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ತರ ನೀರತ್ತು ಏನು ಹಾಕ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಅಂದ್ರೆ ಅದು ನೀರಲ್ಲಿ ಹಾಕಿದ್ರೆ ಅದ್ರದ್ದು ಒಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಅಂದ್ರೆ ನೀರೆಲ್ಲ ಒಂಥರ ಆಗೋದಿಲ್ಲ ಫ್ರೆಂಡ್ಸ್. ಈ ತರ ಮುಖದಲ್ಲಿ ನೀವು ಹಚ್ಚಿದಾದ್ಮೇಲೆ ಗ್ಲೋ ಅಂತ ಅನಿಸುತ್ತೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಂತ ಹೇಳ್ತಾ ಇದ್ದೀರಿ. ಇಷ್ಟು ಹಚ್ಕೊಂಡು ನೀವು 10 ನಿಮಿಷ ಆತು ಬಿಟ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು ನಿಮ್ಗೆ ಹೇಗೆ ಕಾಣಿಸ್ತದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಬೆಲ್ಲದಲ್ಲಿ ತುಂಬಾನೇ ಕ್ಯಾಲ್ಸಿಯಮು, ಮ್ಯಾಗ್ನೇಷಿಯಮು ಎಲ್ಲಾನು ಇರುತ್ತೆ. ವಿತ್ ಇದ್ರಲ್ಲಿ ಯಾವುದೇ ರೀತಿಯ ಸಲ್ಫರ್ ಎಲ್ಲ ಹಾಕಿರೋದಿಲ್ಲ, ನ್ಯಾಚುರಲ್ ಆಗಿನೇ ಇರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ನೋಡಿಲ್ಲ ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಡ್ರೈ ಆಗಿದೆ. 10 ನಿಮಿಷ, ಭಾಳ ಹೊತ್ತು ಬಿಡೋದಿಲ್ಲ ಫ್ರೆಂಡ್ಸ್. 10 ನಿಮಿಷ ಅಥವಾ 5 ನಿಮಿಷ ಹತ್ತು ಬಿಟ್ಟು ಇವಾಗ ನಾನು ಮುಖನ ವಾಶ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಮುಖ ವಾಶ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಗ್ಲೋಯಿಂಗ್ ಅಂತ ಅನಿಸೋದು ಒಂದೇ ಸಲಕ್ಕೆ ನಾನು ಯೂಸ್ ಮಾಡಿದ್ದು. ಇವಾಗ ನೋಡಿ ಫ್ರೆಂಡ್ಸ್, ಯಾವುದೇ ರೀತಿ ಏನು ನಾನು ಹಚ್ಕೊಂಡಿಲ್ಲ, ನ್ಯಾಚುರಲ್ ಆಗಿ ಎಷ್ಟು ಗ್ಲೋ ಅಂತ ಹೇಳಿ ಅನ್ನಿಸ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಮನೆಯಲ್ಲೇ ಇಟ್ಕೊಂಡು ನಮ್ಮ ಸೌಂದರ್ಯವನ್ನು ಹೇಗೆ ಎಲ್ಲ ಹೆಚ್ಚಿಸ್ಕೋಬೋದು ಅಂತ ಹೇಳಿ. ಐ ಥಿಂಕ್ ಈ ಲಾಗ್ ನಿಮ್ಗೆ ಎಲ್ಲರಿಗೂ ಖಂಡಿತವಾಗಿ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಹೇಳ್ಕೊತಿದ್ದೀನಿ. ಯಾಕಂದರೆ ಇದು ತುಂಬಾ ಈಸಿ ಆಗಿರುವಂಥ ಇಂಗ್ರೀಡಿಯೆಂಟು, ಮನೆಯಲ್ಲೇ ಸಿಗಿರುವಂಥ ಇಂಗ್ರೀಡಿಯೆಂಟಿಂದ ನಮ್ಮ ಫೇಸ್ನ ಸೌಂದರ್ಯನ ಹೆಚ್ಚಿಸ್ಕೋಬೋದು ಅಂತ ಹೇಳ್ತೀನಿ. ಇದರಲ್ಲಿ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ ಆಗೋದಿಲ್ಲ. ಯಾರಿಗೆ ನಿಂಬೆಹಣ್ಣು ಆಗಿಬರ್ತದೆ ಅವ್ರಿಗೆ ಇದು ತುಂಬಾ ಉಪಯುಕ್ತ ಅಂತ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವಾಗ ಇದ್ರೆ ಎಂಡ್ ಮಾಡ್ತೇನೆ. ಪ್ಲೀಸ್ ಅದನ್ನು ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಒಳ್ಳೆ ರಿಸಲ್ಟ್ ಬರುತ್ತೆ. 1 ವಾರ ಅಥವಾ ಹಚ್ಕೋತಾ ಹೋಗಿ ಫ್ರೆಂಡ್ಸ್, ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ವಿಡಿಯೋ ಲೈಕ್ ಆಗಿದೆ, ಒಂದು ಲೈಕ್ ಬಟನನ್ನು ಒತ್ತಿ ಅಂತ ಕೇಳ್ಕೊತಾ ಇದ್ದೀನಿ. ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಸರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.